ವೀಕ್ಷಕ ನಮಸ್ಕಾರ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಕ್ಕಂಥ ಯುದ್ಧವಿದೆಯಲ್ಲ, ದಿಕ್ಕು ಬದಲಿಸಿದೆ. ನೋಡಿ, ಆರಂಭದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಆರಂಭಿಸಿದ್ದು ಅಲ್ಲಿನ ನಾಯಕತ್ವವನ್ನು ಬದಲಾವಣೆ ಮಾಡಬೇಕು, ಅಲ್ಲಿನ ಆಡಳಿತವನ್ನು ಬದಲಾವಣೆ ಮಾಡಬೇಕು. ಅದೇ ರೀತಿ ಇರಾನ್ ಅಣ್ವಸ್ತ್ರ ದೇಶವಾಗುವುದನ್ನು ತಡೆಯಬೇಕು, ಇರಾನ್ ಅಣ್ವಸ್ತ್ರ ಹೊಂದುವುದನ್ನು ತಡೆಯಬೇಕು. ಹಾಗೆ ಇರಾನ್ ಜನರು ಏನ್ ಕೇಳ್ತಿದ್ದಾರೆ? ಪ್ರಜಾಪ್ರಭುತ್ವಕ್ಕೆ ಆಗ್ರಹಿಸುತ್ತಿದ್ದಾರೆ. ಅಲ್ಲಿ ಸರ್ವಾಧಿಕಾರ ಇದೆ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ, ಆ ದೇಶದ ಜನರು ಸ್ವಾತಂತ್ರ್ಯ ಕೇಳ್ತಿದ್ದಾರೆ. ಇದೆಲ್ಲ ಕಾರಣಕ್ಕೋಸ್ಕರ ಅಲ್ಲಿ ಇರಾನ್ ನಲ್ಲಿ ಆಡಳಿತ ಬದಲಾವಣೆ ಆಗಬೇಕು, ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ದೇಶವಾಗಬಾರದು ಎಂಬ ಅಂಶವನ್ನು ಇಟ್ಟುಕೊಂಡು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಯುದ್ಧ ಆರಂಭಿಸಿದ್ದವು. ಯುದ್ಧ ಬಹುತೇಕ 28 ದಿನಗಳು ಕಳೆದು ಹೋಗಿವೆ. ಫೆಬ್ರವರಿ 28ರಂದು ಈ ಎರಡೂ ದೇಶಗಳು ಇರಾನ್ ಮೇಲೆ ದಾಳಿ ಮಾಡುವ ಮೂಲಕ ಅಲ್ಲಿನ ಮುಖ್ಯಸ್ಥರನ್ನು, ಆ ದೇಶದ ಪ್ರಮುಖ ನಾಯಕರನ್ನು ಹತ್ಯೆ ಮಾಡಿದೆ. ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಅಲಿ ಖಮೇನಿ ಸೇರಿದಂತೆ ಬಹುತೇಕ ನಾಯಕರನ್ನು ಹತ್ಯೆ ಮಾಡಿದೆ. ಈ ಹತ್ಯೆ ಬಳಿಕ ಇರಾನ್ ಶರಣಾಗುತ್ತೆ ಅಂತ ಎರಡೂ ದೇಶಗಳು ಭಾವಿಸಿದ್ವು. ಆದ್ರೆ ಯುದ್ಧ ಕಣದಲ್ಲಿ ಆಗಿದ್ದೇ ಬೇರೆ. 2-3 ದಿನಗಳಲ್ಲಿ ಯುದ್ಧ ಮುಗಿದು ಹೋಗುತ್ತೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧಕ್ಕೆ ಧಾವಿಸಿದ್ರು, ಯುದ್ಧ ಕಣಕ್ಕಿಳಿದಿದ್ರು, ಅಮೆರಿಕವನ್ನು ಯುದ್ಧ ಕಣಕ್ಕಿಳಿಸಿದ್ರು. ಆದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಇರಾನ್ ಸೇನೆ ಬಗ್ಗುವುದಕ್ಕೆ ಸಿದ್ಧವಿಲ್ಲ. ಅದೇ ರೀತಿ ಈ ಒಂದು 28 ದಿನಗಳ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗೆ ಬಹುದೊಡ್ಡ ಮುಖಭಂಗವಾಗಿದೆ. ಯಾವುದೇ ಕಾರಣಕ್ಕೂ ಇರಾನ್ ಶರಣಾಗತಿ ಆಗುವುದಕ್ಕೆ ಸಜ್ಜಿಲ್ಲ. ಅಷ್ಟೇ ಅಲ್ಲ, ಈ ಎರಡೂ ದೇಶಗಳಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಅಮೆರಿಕಕ್ಕೆ ದೊಡ್ಡ ಹೊಡೆತವನ್ನು ಕೊಟ್ಟಿದೆ ಇರಾನ್. ಮತ್ತೊಮ್ಮೆ ನೋಡಿ, ಕಳೆದ ವಾರವಷ್ಟೇ 5 ದಿನಗಳ ಕಾಲ ಯುದ್ಧ ವಿರಾಮವನ್ನು ಘೋಷಿಸಿದ್ರು. ಅದೇ ರೀತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಅಷ್ಟೇ ಮತ್ತೆ 10 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಿಸಿದ್ದಾರೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅವರು 2ನೇ ಅವಧಿಗೆ ಕದನ ವಿರಾಮವನ್ನು ಘೋಷಿಸಿದ್ದಾದ್ರು ಯಾಕೆ? ಮಾತುಕತೆಗೆ ಬರುತ್ತಾ ಇರಾನ್? ಮತ್ತೆ ಬಹುದೊಡ್ಡ ದಾಳಿಯನ್ನು ನಡೆಸುವುದಕ್ಕೆ ಸಜ್ಜಾಗಿದೆಯಾ ಇಸ್ರೇಲ್ ಮತ್ತು ಅಮೆರಿಕ? ನೋಡಿ, ನಿನ್ನೆಯಷ್ಟೇ ಅಮೆರಿಕದ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿಗೆ 10 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಿಸಿದ್ದಾರೆ. ಅಂದ್ರೆ ಏಪ್ರಿಲ್ 6ರವರೆಗೆ ಇರಾನ್ ಮೇಲೆ ನಾವು ದಾಳಿ ನಡೆಸುವುದಿಲ್ಲ. ಇಲ್ಲಿ ವಿಶೇಷವಾಗಿ ಹೇಳಬೇಕು ಏನಪ್ಪಾ ಅಂದ್ರೆ, ಇರಾನ್ನ ತೈಲ ಸಂಗ್ರಹಾಗಾರಗಳು, ಇಂಧನ ಸ್ಥಾವರಗಳು ಮತ್ತು ತೈಲ ಸಂಗ್ರಹಾಗಾರಗಳ ಮೇಲೆ ನಾವು ಯಾವುದೇ ಕಾರಣಕ್ಕೂ ದಾಳಿ ನಡೆಸುವುದಿಲ್ಲ. ಅಂದ್ರೆ ಮಾಮೂಲಿಯಾಗಿ ಯುದ್ಧ ನಡೀತಾ ಇರುತ್ತೆ. ಏಪ್ರಿಲ್ 6ರವರೆಗೆ ಇರಾನ್ನ ವಿದ್ಯುತ್ ಸ್ಥಾವರಗಳು, ಅದೇ ರೀತಿ ತೈಲ ಸಂಗ್ರಹಾಗಾರಗಳ ಮೇಲೆ, ಅದೇ ರೀತಿ ತೈಲ ಸಂಪತ್ತು ಇರತಕ್ಕಂಥ ಕಾರ್ ದ್ವೀಪದ ಮೇಲೆ ಯಾವುದೇ ಕಾರಣಕ್ಕೂ ದಾಳಿಯನ್ನು ಮಾಡುವುದಿಲ್ಲ ಅಂತ ಅಮೆರಿಕ ಹೇಳಿದೆ. ಹಾಗಾದ್ರೆ ಈ 10 ದಿನಗಳ ಕಾಲ ಅಮೆರಿಕ ಮತ್ತೊಮ್ಮೆ ಕದನ ವಿರಾಮ ಘೋಷಿಸಿದ್ದಾದ್ರೂ ಯಾಕೆ? ಭಾರಿ ದಾಳಿ ನಡೆಸುವುದಕ್ಕೆ ಸಿದ್ಧತೆ ನಡೆಸಿದೆಯಾ ಅಮೆರಿಕ? ವೀಕ್ಷಕರು ನೋಡಿ, ಕಳೆದ 28 ದಿನಗಳಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಿದೆ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಮುಗಿಬಿದ್ದಿವೆ. ಆದ್ರೆ ಇರಾನ್ ಮಾತ್ರ ತಮ್ಮ ನಾಯಕರನ್ನು ಕಳೆದುಕೊಂಡ್ರು ಕೂಡ ಶರಣಾಗತಿಯಾಗಿಲ್ಲ. ಒಂದು ದಿಟ್ಟತನದ ಹೋರಾಟವನ್ನೇ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಪ್ರಯೋಗ ಮಾಡ್ತಿದೆ. ಅಷ್ಟೇ ಅಲ್ಲ, ಅಮೆರಿಕದ ಮಿತ್ರ ರಾಷ್ಟ್ರಗಳಾಗಿರುವ ದುಬೈ, ಸೌದಿ ಅರೇಬಿಯಾ, ಕತಾರ್ ಮತ್ತಿತರ ದೇಶಗಳ ಮೇಲೆ, ಅಲ್ಲಿನ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಿದೆ. ಅದರ ಹೊರತಾಗಿ ಕೂಡ ಅರ್ಮುಜ ಜಲಸಂಧಿಯನ್ನು ಮುಚ್ಚುವ ಮೂಲಕ ಜಗತ್ತಿನಲ್ಲಿ ತೈಲ ತಲ್ಲಣವನ್ನು ಉಂಟು ಮಾಡಿದೆ. ನೋಡಿ, ಫಸ್ಟ್ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಯುದ್ಧಕ್ಕಿಳಿದಿದ್ದು ಅಲ್ಲಿನ ಆಡಳಿತ ಚೇಂಜ್ ಮಾಡ್ಬೇಕಂತ. ಆದ್ರೆ ಈಗ ದಿಕ್ಕು ಬದಲಾಯಿಸಿದೆ. ಯಾಕೆ ದಿಕ್ಕು ಬದಲಾಯಿಸಿದೆಪ್ಪ ಅಂದ್ರೆ, ಇರಾನ್ ಅರ್ಮುಜ ಜಲಸಂಧಿಯನ್ನು ಮುಚ್ಚಿಬಿಟ್ಟಿದೆ. ಇದರಿಂದಾಗಿ ಜಗತ್ತಿನಲ್ಲಿ ತೈಲ ಸಂಬಂಧ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಬಹುತೇಕ ದೇಶಗಳಲ್ಲಿ ತೈಲ ಬೆಲೆ ಹೆಚ್ಚಳವಾಗಿದೆ. ಅದೇ ರೀತಿ ಗ್ಯಾಸ್ ಬೆಲೆ ಕೂಡ ಏರತೊಡಗಿದೆ. ಹಾಗಾಗಿ ಹರ್ಮುಜ ಜಲಸಂಧಿಯನ್ನು ಇರಾನ್ ಹಿಡಿತದಿಂದ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತೊಂದು ಭಾರಿ ದಾಳಿಗೆ ಸಿದ್ಧತೆ ನಡೆಸಿದೆ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಇನ್ನು 10,000ಕ್ಕೂ ಹೆಚ್ಚು ಸೈನಿಕರನ್ನು 10 ದಿನದ ಒಳಗೆ ಮಧ್ಯಪ್ರಾಚ್ಯದ ತನ್ನ ಸೇನಾ ನೆಲೆಗಳಿಗೆ ಕಳುಹಿಸಿ ಭೂದಾಳಿಯನ್ನು ಆರಂಭಿಸುವುದಕ್ಕೆ ಅಮೆರಿಕ ಒಂದು ಸಿದ್ಧತೆ ಮಾಡಿಕೊಂಡಿದೆ ಎಂಬ ವರದಿಗಳು ಕೂಡ ಇವೆ. ಮತ್ತೊಂದು ಕಡೆ ಇರಾನ್ ನಾಯಕರ ಜೊತೆ ಮಾತುಕತೆ ಕೂಡ ಟ್ರಂಪ್ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಇಂಥದ್ದೊಂದು ಸಿದ್ಧತೆ ಕೂಡ ಅಮೆರಿಕ ಮಾಡಿಕೊಳ್ಳುತ್ತಿದೆ ಎಂಬ ವರದಿಗಳು ಕೂಡ ಇವೆ. ಇದಕ್ಕೂ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಇರಾನ್ ಯಾವುದೇ ಕಾರಣಕ್ಕೂ ನಾನು ಬಗ್ಗುವುದಿಲ್ಲ,
ಅಮೆರಿಕ ವಿಧಿಸಿರ್ತಕ್ಕಂಥ ಕಠಿಣ ಷರತ್ತುಗಳಿಗೆ ಬಗ್ಗುವುದಿಲ್ಲ. ಅದೇ ರೀತಿ ಭೂದಾಳಿಯನ್ನು ಆರಂಭಿಸಿದರೆ ಬಹುದೊಡ್ಡ ನಷ್ಟವನ್ನು ಎದುರಿಸಬೇಕಾಗುತ್ತೆ. ಒಂದು ವೇಳೆ ಅಮೆರಿಕ ಭೂದಾಳಿಯನ್ನು ಆರಂಭಿಸಿದರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರುವುದಿಲ್ಲ. 10 ಲಕ್ಷ ಸೈನಿಕರನ್ನು ಸಿದ್ಧಗೊಳಿಸಿದ್ದೇವೆ, ನೀವು ಯುದ್ಧ ಆರಂಭಿಸಿ ಅಂತ ನೇರ ಎಚ್ಚರಿಕೆ ಇರಾನ್ ಅಮೆರಿಕಕ್ಕೆ ನೀಡಿದೆ. ನೋಡಿ, ಇರಾನ್ ಹಿಡಿತದಲ್ಲಿ ಹರ್ಮುಜ ಜಲಸಂಧಿ ಇದೆ, ಅದೇ ರೀತಿ ಮಂದೇಬಾ ಜಲಸಂಧಿಯನ್ನು ಕೂಡ ಮುಚ್ಚುವ ಎಚ್ಚರಿಕೆಯನ್ನು ಇರಾನ್ ನೀಡಿದೆ. ಅಂದ್ರೆ ಯೆಮೆನ್ ಭಾಗದಲ್ಲಿ ಇರ್ತಕ್ಕಂಥ ಮಂದೇಬಾ ಜಲಸಂಧಿಯನ್ನು ಕೂಡ ಮುಚ್ಚುವುದಕ್ಕೆ ಇರಾನ್ ಸಜ್ಜಾಗಿದೆ. ಯಾಕಂದ್ರೆ ಅಮೆರಿಕ ಮತ್ತೊಂದು ಕಡೆ 10,000 ಸೈನಿಕರನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಕಳಿಸುವ ಮೂಲಕ ಇರಾನ್ ಮೇಲೆ ದಾಳಿ ನಡೆಸುವುದಕ್ಕೆ ಸಿದ್ಧವಾಗಿದ್ದರಿಂದ ಇರಾನ್ ಇಂಥದ್ದೊಂದು ಎಚ್ಚರಿಕೆ ನೀಡಿದೆ. ಇರಾನ್ ಯುದ್ಧದಲ್ಲಿ ಈಗ ಅಮೆರಿಕದಲ್ಲಿ ಒಂದಷ್ಟು ಕೋಲಾಹಲ ಕೂಡ ಎದ್ದಿದೆ. ಈ ಒಂದು ಯುದ್ಧದಲ್ಲಿ ಅಂದ್ರೆ ಇಸ್ರೇಲ್ ಬೆಂಬಲಕ್ಕೆ ನಿಂತು ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡುತ್ತಿದೆ. ಈ ಒಂದು ಯುದ್ಧದಲ್ಲಿ ಅಮೆರಿಕ 20ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ, ಸೈನಿಕರನ್ನು ಕಳೆದುಕೊಂಡಿದೆ. ಕೋಟಿ ಕೋಟಿ ಬೆಲೆ ಬಾಳುವಂತಹ ಕೋಟಿ ಕೋಟಿ ಮೌಲ್ಯದ 1000 ಕೋಟಿ 500 ಕೋಟಿ ಮೌಲ್ಯದ ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಅಮೆರಿಕ. ಇದರಿಂದಾಗಿ ಬಹುದೊಡ್ಡ ಮುಖಭಂಗವನ್ನೇ ಜಗತ್ತಿನಲ್ಲಿ ಅನುಭವಿಸುತ್ತಿದೆ ಅಮೆರಿಕ. ವಿಶ್ವದ ಬಲಿಷ್ಠ ಮಿಲಿಟರಿಯನ್ನು ಹೊಂದಿರತಕ್ಕಂಥ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಇರಾನ್ ಮೇಲೆ ಮುಗಿಬಿದ್ದಿವೆ. ಈ 2 ದೇಶಗಳಿಗೆ ಇರಾನ್ ತನ್ನ ಡ್ರೋನ್ಗಳ ಮೂಲಕವೇ ಪ್ರತ್ಯುತ್ತರವನ್ನು ನೀಡುತ್ತಿದೆ. ಶಾಹಿದ್ ಎಂಬ ಡ್ರೋನ್ ಇದೆಯಲ್ಲ, ಯುದ್ಧ ಭೂಮಿಯ ಚಿತ್ರಣವನ್ನೇ ಬದಲಿಸಿಬಿಟ್ಟಿದೆ. ಈ ಶಾಹಿದ್ ಎಂಬ ಡ್ರೋನ್ ಕ್ಷಿಪಣಿಗಳಿಗೆ ಅಮೆರಿಕದ ಬಹುತೇಕ 20ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಬಲಿಯಾಗಿವೆ, ಪತನಗೊಂಡಿವೆ. ಇದರಿಂದಾಗಿ ಸಾವಿರಾರು ಕೋಟಿ ಅಮೆರಿಕಕ್ಕೆ ನಷ್ಟ ಉಂಟಾಗಿದ್ದಲ್ಲದೆ ಜಾಗತಿಕವಾಗಿ ಬಹುದೊಡ್ಡ ಭಂಗವನ್ನು ಅಮೆರಿಕ ಅನುಭವಿಸುತ್ತಿದೆ. ಇದೆಲ್ಲ ಕಾರಣಕ್ಕಾಗಿ ಅದೇ ರೀತಿ ತನ್ನ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಿಲ್ಲ. ಹರ್ಮುಜ ಜಲಸಂಧಿಯನ್ನು ಮುಕ್ತಗೊಳಿಸಬೇಕು, ಅದೇ ರೀತಿ ತಾನು ಹೇಳುವವರಿಗೆ ನಾಯಕ ಪಟ್ಟ ಕಟ್ಟಬೇಕು, ಅದೇ ರೀತಿ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಕೈ ಬಿಡಬೇಕು ಎಂಬ ಅಮೆರಿಕದ ಕದನ ವಿರಾಮದ ಒತ್ತಾಯದ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಿಲ್ಲ. ಹೀಗಾಗಿ ಬಹುತೇಕ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ದಾಳಿ, ಬಹುದೊಡ್ಡ ಯುದ್ಧ ಸಂಭವಿಸುವ ಎಚ್ಚರಿಕೆಗಳು ಕೂಡ ಮಧ್ಯಪ್ರಾಚ್ಯದಿಂದ ಬರ್ತಿವೆ. ಅದೇ ರೀತಿ ಇರಾನ್ ಹೇಳ್ತದೆ, ಅಮೆರಿಕ ಒಂದು ವೇಳೆ ಭೂದಾಳಿಯನ್ನು ಆರಂಭಿಸಿದ್ದಲ್ಲಿ ತಕ್ಕ ಪ್ರತ್ಯುತ್ತರ, ತಕ್ಕ ಎದುರೇಟು ನೀಡುವುದಾಗಿ ಇರಾನ್ ಹೇಳಿದೆ. ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು ಸೈನಿಕರು ರೆಡಿ ಇದ್ದಾರೆ ಅಮೆರಿಕಕ್ಕೆ ಎದುರೇಟು ನೀಡುವುದಕ್ಕೆ ಅಂತ ಒಂದು ಎಚ್ಚರಿಕೆ ಕೂಡ ನೀಡಿದೆ. ಅಷ್ಟೇ ಅಲ್ಲ, ಸದ್ಯ ಹರ್ಮುಜ ಜಲಸಂಧಿಯನ್ನು ಮುಚ್ಚಿದ್ದೇವೆ, ಮುಂದಿನ ದಿನಗಳಲ್ಲಿ ಯೆಮೆನ್ ಭಾಗದಲ್ಲಿರ್ತಕ್ಕಂಥ ಮಂದೇಜ ಜಲಸಂಧಿಯನ್ನು ಮುಚ್ಚುವ ಮೂಲಕ ಜಗತ್ತಿನಲ್ಲಿ ತೈಲ ತಲ್ಲಣವನ್ನು ಸೃಷ್ಟಿ ಮಾಡ್ತೀವಿ ಎಂಬ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಬಹುತೇಕ ಅಮೆರಿಕ ಅಳೆದು ತೂಗಿ ಲೆಕ್ಕಾಚಾರ ಹಾಕಿಕೊಂಡು ಈ 10 ದಿನಗಳ ಕದನ ವಿರಾಮವನ್ನು ಘೋಷಿಸಿದೆ ಅಂತ ಹೇಳಲಾಗ್ತಿದೆ.